ಸಾಕಮ್ಮನ ಮಗನ ಹಿಂಗಾರು ಮಾಡಿ ಪಟಾಯಿಸಿ ಮದುವೆ ಆಗಬೇಕು. ಗೌರ್ಮೆಂಟ್ ಕೆಲಸ ಅಂತೆ, ಡ್ರೈವರ್ ಆದರೂ ಪರವಾಗಿಲ್ಲ, ಗೌರ್ಮೆಂಟ್ ಕೆಲಸದವನಲ್ವಾ, ಒಬ್ಬನೇ ಮಗ. ಇನ್ನೇನು ಮಗಳು ಇನ್ನೇನು ಮದುವೆ ಆಗಿ ಹೋಗವಳೆ, ಅವಳು ಇನ್ನೇನು ಬರಲ್ಲ. ನಾನು ಮದುವೆ ಆಗಿ ಈ ಮನೆಗೆ ಆರಾಮಾಗಿ ಸುಖವಾಗಿರ್ಬೋದು. ನಮ್ಮ ಅಮ್ಮನೂ ಇದೇ ಊರಾಗಿರುತ್ತೆ, ನಮ್ಮ ಅಮ್ಮನೂ ಚೆನ್ನಾಗಿ ನೋಡ್ಕೋಬೋದು ಹೋಗ್ತಾ ಬತ್ತಾನ. ನಮ್ಮ ಅಮ್ಮಯ್ಯರ ಆಸ್ತಿ ನಮ್ಮ ಆಸ್ತಿ ಎರಡು ಸೇರಿದ್ರೆ ನಾವಿನ್ನೂ ದೊಡ್ಡ ಶ್ರೀಮಂತರಾಗ್ಬೋದು. ಹೆಂಗೋ ಅದನ್ನೆಲ್ಲ ಹೇಳಿದ್ರೆ ಈ ಸಾಕಮ್ಮನ ಮಗ ನನ್ನ ಮದುವೆ ಆಗಕ್ಕೆ ಒಪ್ಕೊಂತಾನೆ ಅನ್ಸುತ್ತೆ. ಸಾಕತ್ತೆ ಸಾಕತ್ತೆ, ಅತ್ತೆ ಅತ್ತೆ. ಓ ನೀನೇನೆ ದಿವ್ಯಾ? ನಾನು ಯಾರಪ್ಪ ಇದು ನನ್ನ ಅತ್ತೆ ಅತ್ತೆ ಅಂತ ಕರಿತಾ ಇದ್ದಾರೆ ಅನ್ಕಂಡೆ. ಏನು ಇದಕ್ಕಿದ್ದಂಗೆ ಅತ್ತೆ ಅತ್ತೆ ಅಂತ ಇದೆಯಾ? ಸಾಕಕ್ಕಯ್ಯ ಅಂತಿದ್ದೆ. ಅಯ್ಯೋ ನಮ್ಮ ಅಮ್ಮಯ್ಯ ಹೇಳೋದು ನಮ್ಮ ಅಪ್ಪನ ಕಡೆಯಿಂದನ ನೀನು ಅತ್ತೆ ಸಂಬಂಧ ಆಗ್ಬೇಕಂತೆ ನಮಗೆ. ಅಕ್ಕಯ್ಯ ಅನ್ಬೇಡ, ಅತ್ತೆಯನ್ನು ಸಾಕತ್ತೆಯನ್ನು ಅಂತ ಹೇಳ್ತು ನಮ್ಮ ಅಮ್ಮಯ್ಯ. ಅತ್ತೆನೆ ಅತ್ತೆ ಅಂತ ಕರೆದ್ರೆ ಯಾಕೆ ನಿನ್ಗೆ ಇಷ್ಟ ಆಗ್ಲಿಲ್ವಾ ನಾನು ಅತ್ತೆ ಅಂತ ಕರೆದಿದ್ದು? ಹೌದೌದು, ನಿಮ್ಮ ಅಪ್ಪಯ್ಯ ನನಗೆ ಅಣ್ಣಯ್ಯ ಆಗ್ಬೇಕು. ನಾನು ಒಂಥರ ದೂರದ ಸಂಬಂಧಿ, ಸೋದ್ರ ಅತ್ತೆ ಸಂಬಂಧನೇ ಅನ್ನು ಪರವಾಗಿಲ್ಲ, ನನಗೇನು ಬೇಜಾರೇನು ಇಲ್ಲ. ನಾನೇ ಹೇಳೋಣ ಅಂದ್ಕೊಂತಿದ್ದೆ. ಅಯ್ಯೋ ಬಿಡು, ನಾನು ಯಾಕೆ ಹೇಳಕ್ಕೆ ಅನ್ನಿಸ್ಕೆಂಬದು ಅತ್ತೆ ಅಂತ ಸುಮ್ಮನಾಗ್ತಿದ್ದೆ. ಹೆಂಗೋ ನಿಮ್ಮ ಅಮ್ಮನೇ ಅರ್ಥ ಮಾಡ್ಕೊಂಡು ಹೇಳ್ಕೊಟ್ಟವಳಲ್ಲ. ಏನಮ್ಮ ಸಮಾಚಾರ ಬಂದಿದ್ದು? ಏನು ಇಲ್ಲ, ನಿನ್ ಮಗ ಬಂದವನಲ್ವಾ, ಅದಕ್ಕೇನೆ ಮಾತಾಡ್ಸ್ಕೊಂಡು ಪಾಪ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಬಂದಿದಾರಲ್ವಾ. ಮುಂದೆ ಏನ್ ಮಾಡೋದು ಎತ್ತೆ ಅಂತನ ಗೊತ್ತಾಗಲ್ಲ. ಅದಕ್ಕೆ ನಾನು ಎಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಮ್ಮ ಅಮ್ಮನೇ ಕಳಿಸ್ತು, ಹೋಗಮ್ಮ, ಅವರು ನಮ್ಮ ಸಂಬಂಧಿಕರಾಗಬೇಕು, ನೆಂಟರಾಗಬೇಕು, ಹೋಗಿ ಮಾತಾಡ್ಸ್ಕೊಂಡು ಸಮಾಧಾನ ಮಾಡಿ ಮುಂದೆ ಅದೇನೋ ಡೈವರ್ಸ್ ಪವರ್ಸ್ ಆಗಬೇಕು ಅಂತೆ, ಅದೇನ್ ಮಾಡ್ಬೇಕು ಅಂತ ನೀನೇನೆ ಹೇಳ್ಕೊಟ್ಟು ಬರೋಗ ಅವ್ರಿಗೆ. ಅಷ್ಟು ಗೊತ್ತಾಗಲ್ಲ ಪಾಪ ಅಂತ ಹೇಳ್ತು. ಹೌದೇನಿ ದಿವ್ಯಾ, ಎಲ್ಲ ನಿನಗೆ ಗೊತ್ತಾ? ನನ್ನ ಮಗ ಬೇಜಾರು ಮಾಡ್ಕೊಂಡು ಮನೆ ಒಳಗೆ ಇದ್ದಾನೆ. ನೋಡು, ಒಪ್ಪಿ ಮದುವೆ ಆದೆ ನಿನ್ನಿಷ್ಟಕ್ಕೆ ವಿರುದ್ಧವಾಗಿ. ನನ್ನ ಹೆಂಡತಿ ನೋಡಿದ್ರೆ ನೀನೇ ಬೇಡ, ನಿನ್ನಿದು ಬೇಡ ಅಂತ ಹೇಳಿ ಕೈ ಕೊಟ್ಟು ಹೋದ್ಲು ನೋಡಮ್ಮ ಅಂತ ನಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ ಕಣೆ ದಿವ್ಯಾ. ಬಾ, ಅವನಿಗೊಂದು ಸ್ವಲ್ಪ ಸಮಾಧಾನ ಸಿಕ್ಕಂಗಾಗುತ್ತೆ ನಿನ್ನಿಂದನ. ಬಾರಿ ಒಳಕ್ಕೆ. ಸರಿ, ನಾನು ಅದಕ್ಕೆ ಬಂದಿದ್ದು. ಪಾಪ ತಿಮ್ರಾಜು ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತನ. ಸರಿ ಬಾ. ನೋಡಮ್ಮ, ಇಷ್ಟು ದಿನಕ್ಕೆ ನೀನು ನಮ್ಮ ಮನೆಗೆ ಬಾರಮ್ಮ ಅಂತಂದ್ರು ಬರ್ತಾನೆ ಇರ್ಲಿಲ್ಲ. ಹೆಂಗೋ ಇವತ್ತಾದ್ರೂ ಬಂದಿದೀಯಲ್ಲ. ನಾನು ಬಂದೇ ಇರ್ಲಿಲ್ಲ ನಿಮ್ಮ ಮನೆ ಒಳಕ್ಕೆ, ಹಂಗೆ ಹೊರಗೇನೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀನಿ. ಇನ್ನೇನು ಕೆಲಸ ಇರ್ತಿರ್ಲಿಲ್ವಲ್ಲ, ಬರ್ತಿರ್ಲಿಲ್ಲ. ಇವತ್ತು ಚೆನ್ನಾಗೈತಪ್ಪ ನಿಮ್ಮ ಮನೆ, ನಾನು ನೋಡೇ ಇರ್ಲಿಲ್ಲ ಎಂದು ಒಳಕ್ಕೆ ಬಂದು ಸ್ಯಾನೆ ದಿನ ಆಗಿ ತಾಳೆ ಯಾವಾಗಲೂ ಬಂದಿದ್ನೇನು. ಎಲ್ಲ ಐಟಮ್ ಎಲ್ಲ ತಂದಿಟ್ಕೊಂಡಿದ್ರ, ತುಂಬಾ ಚೆನ್ನಾಗೈತೆ. ಇಂಥ ಮನೆ ಬಿಟ್ಟು ಹೋಗಿದ್ದಾಳಲ್ಲ ನಿನ್ ಸೊಸೆ, ಅವಳಿಗೂ ಕೊಬ್ಬು ಅನ್ಸುತ್ತೆ ಅಲ್ವೇ? ಕೆಲಸದಾಗಿದ್ದಾಳಲ್ವಾ ಅವಳನು, ಅದಕ್ಕೇನೆ. ಅವಳು ಏನ್ ಕೆಲಸ? ಅವಳು ಅದೇನು ಕೆಲಸ ನಮ್ಮ ನಾನು ಏನು ಸರಿಯಾಗಿ ಕೇಳಕ್ ಹೋಗಿಲ್ಲ. ಇವನಿಗಿನ್ನ ಒಂದಿಟ್ಟು ಸಂಬಳ ಸ್ಯಾನೆ ಅವಳಿಗೆ, ಅದಕ್ಕೆ ಕೊಬ್ಬು. ನಾನು ಬ್ಯಾಡ ಕಣೋ ಬ್ಯಾಡ ಅಂತವಳು, ಬ್ಯಾಡ ಸಹಿಸ್ಕೊಂಡಿರಲ್ಲ ಹೆಂಗಸರು. ಸ್ಯಾನೆ ಸಂಬಳ ತಾಂತಾರೆ ಅಂದ್ರೆ ಬೆಲೆ ಕೊಡಲ್ಲ ಗಂಡಸರಿಗೆ. ನಾನು ಎಲ್ಲಾನ ಹುಡುಕ್ತೀನಿ ನನ್ನ ಸಂಬಂಧದಾಗಿ ಒಳ್ಳೆ ಹುಡುಗಿನ ಅಂತಂದ್ರು ಕೇಳಲಿಲ್ಲ. ಇಲ್ಲ ನನ್ಗೆ ಅವಳೇ ಬೇಕು, ತ್ರಿಪು ಸುಂದರಿ ಅಂತ ಮದುವೆ ಆದ. ಈಗ ನೋಡು ಕೈ ಬಿಟ್ಟು ಅದೇ ಹೋಗಿ ಅವಳೆ. ಎಲ್ಲಿ ಅವ್ರು ಕಾಣ್ತಾ ಇಲ್ಲ ತಿಮ್ರಾಜು? ಹಾಗಾಯ್ದಾನೆ, ಕರಿತೀನಿ ಇರು. ಕುಕ ತಿಮ್ಮ, ರಾಜ ಬಾರೋ ಇಲ್ಲಿ. ಏನಮ್ಮ? ಏನು ಇಲ್ಲ, ಬಾ. ದಿವ್ಯಾ ಬಂದೇವಳೆ ನಿನಗೆ, ನಿನ್ನ ಮಾತಾಡ್ಸೋಣ ಅಂತನ. ಬೇಜಾರಾಗಿರ್ತಾರೆ ತಿಮ್ರಾಜ್ ಅವರು ಅಂತನ ಮಾತಾಡ್ಸಕ್ ಬಂದೆ, ಸಮಾಧಾನ ಮಾಡಕ್ ಬಂದೆ. ನೀನೇನೋ ಡೈವರ್ಸ್ ಕೇಳಬೇಕು ಅಂತಿದ್ದಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅವಳಿಗೆಲ್ಲ ಚೆನ್ನಾಗಿ ಗೊತ್ತಂತೆ ದಿವ್ಯನ್ಗೆ. ಅವಳ ಗಂಡಗೂ ಎಲ್ಲ ಡೈವರ್ಸ್ ಕೊಟ್ಟವಳಲ್ವಾ, ಅದಕ್ಕೆ. ಹೌದಾ? ದಿವ್ಯನಿಗೆ ಮದುವೆ ಆಗಿ ಗಂಡನಿಗೆ ಡೈವರ್ಸ್ ಕೊಟ್ಟಿದ್ದಾಳ? ಹ್ಞೂ ಕಣ, ಅವಳು ನಿನ್ನಂಗೆನೆ. ಅದಕ್ಕೆ ಬಂದಿದ್ದಾಳೆ ಪಾಪ ಸಮಾಧಾನ ಮಾಡಕ್ಕೆ. ನಮಗೂ ದೂರದ ಸಂಬಂಧ ಆಗ್ಬೇಕು, ಅವ್ರಪ್ಪ ಅಣ್ಣ ಆಗ್ಬೇಕು ಅಂತಾರ ನನ್ಗೂನು. ಮಾತಾಡು. ಹೌದಾ ದಿವ್ಯಾ, ನಿನ್ ಗಂಡನು ನಿನ್ಗೆ ಮೋಸ ಮಾಡುದ್ನಾ? ಮದನ್ ಅಂತ ಅವನು ಮನೆಗೆ ದುಡಿತೀನಿ ಅಂತ ಹೇಳಿ ನನಗೆ ಸುಳ್ಳು ಹೇಳಿ ಬೆಟ್ಟಿಂಗ್ ಆಡಿ ಅದು ಇದು, ಅದೇ ಮೊಬೈಲಲ್ಲೇ ಆಡ್ತಾರಲ್ಲ, ಅದು ಇದು ಆನ್ಲೈನ್ ರಮ್ಮಿ, ಅದು ಇದು, ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಅಂತೆ, ಅದು ಇದು ಏನೇನೋ ಆಡ್ತಾರಪ್ಪ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ನನಗೆ ಹೇಳ್ತಾನೂ ಇರಲಿಲ್ಲ ಅವ್ನು ಸರಿಯಾಗಿ. ಅದನ್ನ ಆಡಾಡಿ ದುಡ್ಡು ಗೆಲ್ತಾ ಇದ್ದ. ನಾನು ಏನೋ ಕೆಲಸ ಮಾಡ್ತಾನೇನೋ ಆನ್ಲೈನ್ ವರ್ಕು, ಅದಕ್ಕೆ 3 ಲಕ್ಷ ದುಡಿತಾನೆ ಅಂತ ನಂಬಿ ಮದುವೆ ಆದೆ. ಆದ್ರೆ ಎಲ್ಲ ಕಳ್ಕೊಂಡು ಸಾಲ ಮಾಡ್ಕೊಂಡ. ಅದಕ್ಕೆ ಅವ್ನು ಬೇಡ ಅಂತನ ಬಿಟ್ಟು ಸುಮ್ಮನಾದೆ. ಅವನು ಆಲೆ ಇನ್ನೊಬ್ಬಳನೆ ಅವಳನ್ನು ಕಟ್ಕೊಂಡವನೆ, ಅವ್ರ ಮಾವನ ಮಗಳು ಅತ್ತೆ ಮಗಳು ಅಂತೆ. ಕಟ್ಕೊಂಡು ಈ ಊರಾಗೆ ಇದ್ದಾನ ಅವನು. ಅದಕ್ಕೆ ನನಗೆ ಆ ಸವಾಸನೆ ಬೇಡ ಅಂತಾನ ಸುಮ್ಮನಾದೆ. ಡೈವರ್ಸನ್ನು ಕೊಟ್ವಿ, ಕೋರ್ಟಲ್ಲೇ ತೀರ್ಮಾನ ಆಯ್ತು, ಡೈವರ್ಸ್ ಕೊಟ್ಟು ಸುಮ್ಮನಾದೆ ನಾನು. ಹೌದಾ? ಒಳ್ಳೆ ಕೆಲಸ ಆಯ್ತು ಬಿಡು. ನನ್ನ ಹೆಂಡ್ತಿನೂ ಹಂಗೆ ಆಡ್ತಾಳೆ. ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ್ದಂಗೆ ಇದು ಮಾಡಬೇಕು. ನಾನೇ ಮನೆ ಯಜಮಾನಿ.
ಅಂತಾನ ಜಾಸ್ತಿ ಕೊಬ್ಬಿಂದ ಮೇರಿತಾ ಇದ್ಲು. ಅವ್ರ ಮನೆಯವ್ರು ಯಾರಾದರೂ ಬಂದರೆ ಅದು ಇದು ಮಾಡಾಕಳು. ನಮ್ಮ ಕಡೆ ಸಂಬಂಧಿಕರು ಬಂದರೆ ಮಾತೇ ಆಡಿಸ್ತಿರ್ಲಿಲ್ಲ ಅವ್ರನ್ನ. ಅದಕ್ಕೆ ನನಗೂ ಸಿಟ್ಟು ಬಂತು. ನಾನು ಸರಿಯಾಗಿ ಹೋಗ್ತೆ. ಅದಕ್ಕೆ ಜಗಳ ಮಾಡ್ಕೊಂಡು ಅದೇ ಓದ್ಲು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತಾನೆ. ಡೈವರ್ಸು ಆಗುತ್ತಾ ಬೇಗ? ಡೈವರ್ಸ್ ಕೊಟ್ಟರೆ ಎಷ್ಟು ದಿನಕ್ಕೆ ಬರುತ್ತೆ ಡೈವರ್ಸು? ಡೈವರ್ಸ್ ಹಾಕಿ ನೋಡ್ತಾರೆ ಅವರು. ಏನಾದ್ರು ನೀನು ನಿನ್ನ ಹೆಂಡತಿ ಇಬ್ರು ಜೊತೆಗೆ ಹೋಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡೈವರ್ಸ್ ಅಪ್ಲೈ ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ. ಆದ್ರೆ ಒಬ್ರ ಕಡೆಯಿಂದ ಮಾತ್ರ ಅಪ್ಲೈ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಂಬುತ್ತೆ. ಅವಳಿಗೂ ಇಷ್ಟ ಇದ್ರೆ ನೀವಿಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಡೈವರ್ಸ್ ತಗೊಳ್ಳಿ. ನಿನ್ನ ಹೆಂಡತಿ ಫೋನ್ ನಂಬರ್ ಕೊಡು, ನಾನೇನೆ ಫೋನ್ ಮಾಡಿ ಮಾತಾಡ್ತೀನಿ. ಹಿಂಗೆ ತಿಮ್ರಾಜ್ ಅಂತಾನ, ತಿಮ್ರಾಜ್ ಅವರು, ನಾನು ದಿವ್ಯಾ ಅಂತಾನ, ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇಬ್ರು ಒಪ್ಕೊಂಡು ಡೈವರ್ಸ್ ಅಪ್ಲೈ ಮಾಡಿದ್ರೆ ಬೇಗ ಡೈವರ್ಸ್ ಸಿಗುತ್ತೆ ಅಂತ ನಾನು ಅಯ್ಯಮ್ಗೂ ಹೇಳ್ತೀನಿ. ಏನ್ ಹೆಸರು ನೀನ್ ಎಂತಿದು? ಅಯ್ಯೋ, ನನ್ಗೆ ಅವಳ ಹೆಸರು ಹೇಳಕ್ಕೂ ಮನ್ಸಿಲ್ಲ ಈಗ. ದರಿದ್ರದವಳು. ಪರವಾಗಿಲ್ಲ, ಹೇಳು ತಿಮ್ರಾಜು. ಅವಳ ಹೆಸರು ಮಾಲಾ ಅಂತನ. ಓ, ಮಾಲಾನಾ? ಸರಿ, ನೀನು ಅವಳ ಫೋನ್ ನಂಬರ್ ಕೊಡು, ನಾನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಅಲ್ಲ ಕಣಿ ದಿವ್ಯಾ, ಅದೇನೋ ಡೈವರ್ಸ್ ಕೊಟ್ರೆ ಜೀವನಾಂಶ ಕೊಡ್ಬೇಕಂತೆ, ಆಸ್ತಿ ಭಾಗ ಕೊಡ್ಬೇಕಂತೆ. ನಿಜನಾ ಅದೆಲ್ಲನಾ? ಅಯ್ಯೋ ಸಾಕತ್ತೆ, ಅದೆಲ್ಲ ನಿಜ ಅಲ್ಲ. ಇದು ಭಾಗ ಏನು ಕೇಳಲ್ಲ, ಜೀವನಾಂಶ ಕೇಳ್ತಾರೆ ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಕೊಡ್ತಾರೆ, ಆದ್ರೆ ನಿಮ್ಮ ಮಗನ ವಿಷಯದಲ್ಲಿ ಜೀವನಾಂಶ ಕೊಡೋ ಅವಶ್ಯಕತೆನೇ ಇಲ್ಲ. ಹೌದಾ? ಅതെಂಗೆ ಅಂದ್ರೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ತಾನೆ, ಅವಳದು ಗೌರ್ಮೆಂಟ್ ಕೆಲಸ ತಾನೆ, ಮಕ್ಕಳು ಇಲ್ಲ ಏನು ಇಲ್ಲ ಅಂದ್ಮೇಲೆ ಜೀವನಾಂಶಕ್ಕೆ ಅವಳು ದುಡಿತಾ ಇದ್ದಾಳೆ. ದುಡಿಯುವಂತ ಹೆಣ್ಮಕ್ಳಿಗೆ ಕೊಟ್ಟು ಜೀವನಾಂಶ ಕೊಡ್ರಿ ಅಂತ ಯಾವ ಗಂಡಸರಿಗೂ ಕೇಳದೇ ಇಲ್ಲ. ಆರಾಮಾಗಿ ಡೈವರ್ಸ್ ಸಿಗುತ್ತೆ. ಆದ್ರೆ ಇಬ್ರು ಒಪ್ಕೊಂಡು ಡೈವರ್ಸ್ ಅಪ್ಲೈ ಮಾಡ್ಬೇಕು, ಅದೇ ಮೇನ್ ಇರೋದು. ಇಬ್ರು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಕೋರ್ಟು ಎಳ್ದಾಡಲ್ಲ, ಕೇಸ್ನ ಬೇಗ ಇತ್ಯರ್ಥ ಮಾಡಿ ಡೈವರ್ಸ್ ಕೊಟ್ಬಿಡ್ತಾರೆ. ಆದ್ರೆ ಗಂಡಗೋ ಹೆಂಡತಿಗೋ ಯಾರಿಗೋ ಒಬ್ರಿಗೆ ಇಷ್ಟ ಇಲ್ಲ ಅಂತಂದ್ರೂ ಅರ್ಥ ಮಾಡ್ಕೊಂತಾರೇನೋ, ಬದಲಾಗ್ತಾರೇನೋ ಅಂತ ಟೈಮ್ ಕೊಡ್ತಾರೆ. ಅವಾಗ ಸ್ವಲ್ಪ ಲೇಟ್ ಮಾಡ್ತಾರೆ ಡೈವರ್ಸ್ ಕೊಡೋಕ್ಕೆ. ಓ ಹೌದಾ? ಹಂಗಾರೆ ನನಗೂ ಇಷ್ಟ ಇಲ್ಲ, ಅವಳಿಗೂ ಇಷ್ಟ ಇಲ್ಲ. ಅವಳ ಹತ್ರ ಫೋನ್ ನಂಬರ್ ಕೊಡ್ತೀನಿ ಅವಳದು. ನೀನು ಅವಳ ಹತ್ರ ಮಾತಾಡ್ಬಿಟ್ಟು ಒಪ್ಸಿ ಹೇಳು. ಒಂದು 2-3 ತಿಂಗಳಿಗೆ ಸಿಕ್ಕುತ್ತಾ? 2-3 ತಿಂಗಳಿಗೆ ಸಿಗುತ್ತೆ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ, ಲಾಯರ್ ಒಳ್ಳೆಯವರಾದ್ರೆ ಬೇಗನೆ ಸಿಗುತ್ತೆ. ಆದಷ್ಟು ಬೇಗ ಸಿಕ್ಕರೆ ಸಾಕು. ನಮ್ಮ ತಿಮ್ರಾಜ್ಗೆ ಒಂದು ಒಳ್ಳೆ ಹುಡುಗಿ ತಂದು ಮದ್ವೆ ಮಾಡ್ತೀನಿ. ನನ್ನ ಮಗನ ಅರ್ಥ ಮಾಡ್ಕೊಂಡು ಮನೆ ಸಂಸಾರ ನೋಡ್ಕೊಂಡು ಹೋಗುವಂತ ಹುಡುಗಿ ಆಗ್ಬೇಕು. ಹೌದೇನತ್ತೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ನಾನೇ ಇಲ್ವಾ? ಅಂದ್ರೆ ಏನ್ ಹೇಳ್ತಾ ಇದೀಯ ದಿವ್ಯಾ? ಅಂದ್ರೆ ನಾನು ಇದೀನಲ್ಲ, ಒಳ್ಳೆ ಹುಡುಗಿನೇ ತೋರಿಸ್ತೀನಿ ನಿಮ್ಗೆ ಅಂತಂದೆ. ನಿಮ್ಗೂ ಇಷ್ಟ ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ಆಯ್ತು ಕಣೆ ದಿವ್ಯಾ, ನಿನ್ನಿಂದ ಒಂದು ಸಂಸಾರ ಉಳಿದ್ರೆ ಅಷ್ಟೇ ಸಾಕು. ಮತ್ತೆ ಇನ್ನೇನು ಅಪ್ಲೈ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಾ? ಏನೇನು ಕೊಡಬೇಕು, ಏನು ಕತೆ? ಆಧಾರ್ ಕಾರ್ಡ್ ಕೊಡಬೇಕು, ವೋಟರ್ ಐ ಡಿ ಕೊಡಬೇಕು, ಆಮೇಲೆ ನೀವಿಬ್ರು ಮದುವೆ ಆಗಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಇದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡಬೇಕು. ಆಮೇಲೆ ಏನಕ್ಕೆ ಕಾರಣ ಅಂತ ಹೇಳಿ, ಯಾವ ಕಾರಣಕ್ಕೆ ಬೇರೆ ಆಗ್ತಿದೀವಿ ಅಂತ ರೀಸನ್ ಹೇಳಬೇಕು. ಇಬ್ರು ಕಡೆಯಿಂದನೂ ಲಾಯರ್ನ ಭೇಟಿ ಮಾಡಬೇಕು. ಒಬ್ಬರೇ ಲಾಯರ್ ಆದರೆ ಬೇಗ ಡೈವರ್ಸ್ ಸಿಗುತ್ತೆ. ಯಾಕೆಂದರೆ ಆಪೋಸಿಟ್ ಲಾಯರ್ ಇರಲ್ವಲ್ಲ ವಾದ ಮಾಡೋಕ್ಕೆ. ಇಬ್ರು ಒಪ್ಕೊಂಡಿರ್ತೀರ ಡೈವರ್ಸ್ ತಗೊಂಬಕ್ಕೆ, ಆದ್ರಿಂದ ಜಾಸ್ತಿ ತೊಂದರೆನೇ ಆಗಲ್ಲ. ನಾನು ನಿಮ್ಮ ಹೆಂಡತಿ ಮಾಲನ್ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಅಲ್ಲಿ ಚೀಟಿಲಿ ಫೋನ್ ನಂಬರ್ ಬರ್ದಿಕ್ಕಿದ್ನಲ್ಲ ಅವಳದು, ಆ ಚೀಟಿ ತಗೊಂಬಂದು ಕೊಡು ದಿವ್ಯನಿಗೆ. ಸರಿನಪ್ಪ, ಮಾತಾಡು, ತಾಂಬತ್ತೀನಿ ನಾನು. ದಿವ್ಯಾ, ನೀನು ತುಂಬ ಒಳ್ಳೆ ಹುಡುಗಿ. ಆದರೆ ನಿನ್ನ ಗಂಡ ನಿನ್ನೆ ಅದು ಹೆಂಗಾದರೂ ಬಿಟ್ಟೋಗಕ್ಕೆ ಮನಸ್ಸು ಬಂತು. ಛೇ, ಹಿಂಗೆ ನೋಡು, ಅಲ್ಲಿದ್ದಾರೆ ಕಡಲೆ ಇಲ್ಲ, ಕಡಲೆ ಇದ್ದಾರಿಗೆ ಅಲ್ಲಿಲ್ಲ ಅಂತ ಹೇಳೋದು. ಏನು ಮಾಡೋಕ್ಕಾಗಲ್ಲ ತಿಮ್ರಾಜು, ನಾವೇ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇನು. ತಾಳೆಮ್ಮ ದಿವ್ಯಾ, ಫೋನ್ ಮಾಡಿ ವಿಚಾರಿಸಿ ಹೇಳು, ಅದೇನೇನು ಹೇಳ್ಬೇಕು. ಜಲ್ದು ಡೈವರ್ಸ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವಳಿಗೂ ಅರ್ಥ ಮಾಡಿಸು. ಆಮೇಲೆ ದುಡ್ಡು ಕೊಡಬೇಕು, ಆಸ್ತಿ ಕೊಡಬೇಕು ಅಂತ ಕೇಳಿಗಿಳಿ ಅಂತ ಹೇಳು ಅವಳಿಗೆ. ಸರಿ ಆಯ್ತತ್ತೆ, ಸಾಕತ್ತೆ, ನಾನು ನೋಡ್ಕೊಂತೀನಿ. ಅವಳು ಆಸ್ತಿ ಕೇಳಿದ್ರು ಅಲ್ಲಿ ಜಡ್ಜ್ಗಳು ಕೊಡೋದು ಇಲ್ಲ ಬಿಡ್ರಿ. ಯಾಕಂದ್ರೆ ಅವಳು ಕೆಲಸದಲ್ಲಿರೋದ್ರಿಂದನ ಆ ಥರ ಏನು ಕೊಡೋ ಅಂತ ಅವಶ್ಯಕತೆ ಇಲ್ಲ. ಸರಿ ಅಮ್ಮ, ತಗ ಇರು, ಟೀ ನಾನು ಕಾಸ್ಕೊಬತ್ತೀನಿ. ಅಯ್ಯೋ ಟೀ ಬೇಡ, ಏನು ಬೇಡ, ಬತ್ತೀನಿ. ನಾನು ಇವತ್ತೇ ಹೋಗಿ ಫೋನ್ ಮಾಡಿ ಮಾತಾಡ್ತೀನಿ ನಿಮ್ಮ ಹೆಂಡತಿ ಹತ್ರ. ಬತ್ತೀನಿ, ಬಾಯ್. ಬಾಯ್ ದಿವ್ಯಾ. ಅಮ್ಮ, ದಿವ್ಯಾ ತುಂಬ ಒಳ್ಳೆ ಹುಡುಗಿ ಅಲ್ವಾ? ಒಳ್ಳೆ ಹುಡುಗಿನೇ, ಆದ್ರೆ ಒಂದು ಈಟು ಅತಿ ಆಸೆಳು, ದುಡ್ಡು ಇರಬೇಕು. ಆದ್ರೆ ಅವ್ರಮ್ಮಯ್ಯಗೆ ಯಾರು ಇಲ್ಲ, ಇವಳೊಬ್ಳೆ ಮಗಳು. ಅವ್ರಮ್ಮ ಇನ್ನೂ ಸೈಟು ಪೈಟು ಮಾಡ್ಯವಳೆ, ಒಬ್ಳೆ ಮಗಳು, ಗಂಡನೂ ಇಲ್ಲ.
ಯಾರನ ಮದ್ವೆ ಆದ್ರೆ ಎಲ್ಲ ಆಸ್ತಿ ಸಿಗುತ್ತೆ, ಆದ್ರೆ ಅವ್ನ ಮದ್ವೆ ಆದನು ಮದನು ಅವನೇ ಮೋಸ ಮಾಡಿ ಕೈ ಕೊಟ್ಟೋದ ಪಾಪ. ಇನ್ನೊಬ್ಬಳು ಅವಳ ರಂಬ ನನ್ನ ಮದ್ವೆ ಆಗಿ ಇದೇ ಊರಾಗ ಇದ್ದಾನೆ ಅವ್ರ ಅಮ್ಮಯ್ಯರ ಜೊತೆಗೆ. ಅವ್ರ ಅಮ್ಮಯ್ಯನ ಜೊತೆಗೆ ಹೋಗಲ್ಲ ಅಂತ ಹೇಳ್ದವನು ಈಗ ಅವ್ರ ಅಮ್ಮಯ್ಯ ಜೊತೆಗೆ ಹೋಗಿ ಇವಳಿಗೆ ಮೋಸ ಮಾಡ್ದ ಪಾಪ. ಓ ಹೌದಾ, ಸರಿ ಆಯ್ತು. ಇರು ಒಂಬಕ್ಕಿ ಕೊಡ್ತೀನಿ, ಊಟ ಮಾಡಿ ಒಂದ್ ಸ್ವಲ್ಪ ತೋಟದ ಕಡೆಗೆ ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.